ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ರಫ್ತು ಮತ್ತು ಆಮದು ಬ್ಯಾಂಕ್ ಅಥವಾ ಎಕ್ಸಿಮ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 1952, 65, 71 ಅಥವಾ 1982 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, 1982ನೇ ಇಸವಿಯಲ್ಲಿ ಈ ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕನ್ನು ಪ್ರಾರಂಭ ಮಾಡಲಾಯಿತು. 1981ರ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆ್ಯಕ್ಟ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಫ್ತು ಮತ್ತು ಆಮದುಗಳ ಕುರಿತಾದಂತಹ ರೆಗ್ಯುಲೇಷನ್ ಮಾಡಲು ಮತ್ತು ಈ ಹಣಕಾಸು ಸಹಾಯವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಎಕ್ಸಿಮ್ ಬ್ಯಾಂಕನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 1982 ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಮತ್ತು ನಿಮ್ಮ ಎಲ್ಲ ಸಜೆಷನ್ಗಳು, ಒಪಿನಿಯನ್ಗಳನ್ನು ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸಲು ಪ್ರಯತ್ನಿಸಿ, ಆನ್ಸರ್ಗಳನ್ನು ಕಮೆಂಟ್ ಮಾಡಲು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. APEDA ಅಥವಾ ಅಪೇಡಾ ಅನ್ನುವ ಈ ಒಂದು ಈ ಸಂಸ್ಥೆಯ ಹೆಸರನ್ನು ನೀವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಅಪೇಡಾ ಅನ್ನುವ ಈ ಒಂದು ಹೆಸರಿನ ಫುಲ್ ಫಾರ್ಮ್ ಏನು, ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಯುರ್ವೇದಿಕ್ ಆ್ಯಂಡ್ ಪಂಚಕರ್ಮ ಫೆಸಿಲಿಟೇಷನ್ ಡಿಪಾರ್ಟ್ಮೆಂಟ್ ಆಫ್ ಆಂಧ್ರ ಪ್ರದೇಶ್, ಆಪ್ಷನ್ 2 ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಆಪ್ಷನ್ 3 ಅಡ್ಮಿನಿಸ್ಟ್ರೇಷನ್ ಫಾರ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಆ್ಯಂಡ್ ಎಕ್ಸ್ಟ್ರಾಡಿಷನ್ ಡಾಕ್ಯುಮೆಂಟಿಂಗ್ ಏಜೆನ್ಸಿ ಅಥವಾ ಆಪ್ಷನ್ 4 ಆಲ್ ಇಂಡಿಯಾ ಪ್ರಿವೆನ್ಷನ್ ಆಫ್ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಅಥಾರಿಟಿ ಅಂತ ಇದೆ. ಈ ಅಪೇಡಾ ಸಂಸ್ಥೆಯ ವಿಸ್ತೃತ ರೂಪ ಏನು ಅಂತ ಆಪ್ಷನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಒಂದು ಸಂಸ್ಥೆಯ ಡೀಟೇಲ್ ಆದಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಅರೋರಾ ಅನ್ನುವ ಈ ಭೌಗೋಳಿಕ ವಿದ್ಯಮಾನದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಅರೋರಾ ಅನ್ನುವ ಭೌಗೋಳಿಕ ವಿದ್ಯಮಾನ ಭೂಮಿಯ ಯಾವ ಸ್ಥಳದಲ್ಲಿ ಕಂಡುಬರುವಂತಹ ವಿದ್ಯಮಾನವಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಭೂಮಿಯ ಸಮಭಾಜಕ ವೃತ್ತದಲ್ಲಿ, ಆಪ್ಷನ್ 2 ಮರುಭೂಮಿಗಳಲ್ಲಿ, ಆಪ್ಷನ್ 3 ಧ್ರುವ ಪ್ರದೇಶಗಳಲ್ಲಿ ಅಥವಾ ಆಪ್ಷನ್ 4 ಪೆಸಿಫಿಕ್ ಸಾಗರದಲ್ಲಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಈ ಅರೋರಾ ಅನ್ನುವ ಭೌಗೋಳಿಕ ವಿದ್ಯಮಾನವನ್ನು ನಾವು ಕಾಣಬಹುದಾಗಿದೆ. ಅತ್ಯಂತ ಸುಂದರವಾದಂತಹ ಲೈಟ್ಸ್ಗಳನ್ನು ಅಥವಾ ಈ ಒಂದು ಆಕಾಶದಲ್ಲಿ ನಡೆಯುವಂತಹ ವಿದ್ಯಮಾನವನ್ನು ನಾವು ಕಾಣಬಹುದು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ, ಅಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಇನ್ನು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಅರೋರಾಗಳ ಕುರಿತಾದಂತಹ ಒಂದು ಸಂಶೋಧನೆಯನ್ನು ನಡೆಸುತ್ತಿರುವಂತಹ ವಿಜ್ಞಾನಿಗಳು ಮುಖ್ಯವಾಗಿ ಈ ಇಂಗಾಲದ ಡೈಆಕ್ಸೈಡ್ಗೆ ಸಂಬಂಧಿಸಿದಂತಹ ಅರೋರಾಗಳಿಗೆ ಸಂಬಂಧಪಟ್ಟಂತಹ ಜಾಗತಿಕ ಅವಲೋಕನವನ್ನು ಮತ್ತು ಅನಾಲಿಸಿಸನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಅರೋರಾ ಅನ್ನುವ ವಿದ್ಯಮಾನ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷವಾದಂತಹ ಮತ್ತು ಈ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಮಾನ ಅಥವಾ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಭೂಮಿ ಒಂದು ಗ್ರಹ ಮತ್ತು ಸೂರ್ಯ ನಕ್ಷತ್ರ. ಈ ಸೂರ್ಯನ ಸುತ್ತಲೂ ಹೊರಗೆ ಇರುವಂಥ ಅಥವಾ ಹೊರವಲಯವನ್ನು ಕರೋನಾ ಅಂತ ಕರೆಯಲಾಗುತ್ತೆ. ಈ ಕರೋನಾದಲ್ಲಿರುವಂತಹ ಅತ್ಯಂತ ಹೆಚ್ಚಿನ ತಾಪಮಾನದ ಕಾರಣಕ್ಕಾಗಿ ಆ ಒಂದು ಕರೋನಾ ವಲಯದಿಂದ ಈ ಸೌರ ಮಾರುತಗಳು ಉಂಟಾಗುತ್ತವೆ. ಇದೇ ಒಂದು ಸೌರ ಮಾರುತದಿಂದ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಭೂಮಿಯ ಸುತ್ತಲೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ವಲಯವನ್ನು ಭೂಮಿ ನಿರ್ಮಾಣ ಮಾಡುತ್ತದೆ. ಸೊ ಇದೇ ಒಂದು ಕಾಂತೀಯ ವಲಯದಿಂದ ಸ್ಪಂದಿಸುವಂತಹ ಈ ಸೌರ ಮಾರುತಗಳು ಅರೋರಾವನ್ನು ಉಂಟು ಮಾಡುತ್ತವೆ. ಸೊ ಈ ಅರೋರಾ ಅಂತಂದರೆ ಈ ಬಾಹ್ಯಾಕಾಶದಲ್ಲಿ ನಡೆಯುವಂತಹ ಹಸಿರು ಮತ್ತು ಕೆಂಪು ಅರೋರಾ ಅಂತ ಇವುಗಳನ್ನು ವಿಭಾಗಿಸಲಾಗಿದ್ದು, ಆಮ್ಲಜನಕದ ಪರಮಾಣುಗಳು ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ನಿಂದ 250 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಈ ಸೌರ ಮಾರುತಗಳು ಅಯಾನುಗೋಳವನ್ನು
ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಈ ಆರೋರಾಗಳು ಉತ್ಪತ್ತಿಯಾಗುತ್ತವೆ. ಸೊ ವೈವಿಧ್ಯಮಯವಾದಂತಹ ಸುಂದರ ಹಸಿರು ಮತ್ತು ಕೆಂಪು ಆರೋರಾಗಳನ್ನು ಅಥವಾ ಈ ಬಣ್ಣದ ಈ ವಿದ್ಯಮಾನವನ್ನು ಈ ಆಕಾಶದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಸೊ ಈ ಆರೋರಾಗಳನ್ನು ಸಾಮಾನ್ಯವಾಗಿ ನಾವು ಈ ಒಂದು ಇಮೇಜ್ನಲ್ಲಿ ನೋಡಿದ ಹಾಗೆ ಭೂಮಿಯ ಕಾಂತೀಯ ಕ್ಷೇತ್ರದಿಂದ ಹೊರತುಪಡಿಸಲಾದಂತಹ ಒಂದು ಪ್ರದೇಶ ಅಂತಂದರೆ ಉತ್ತರ ಮತ್ತು ದಕ್ಷಿಣದ ಧ್ರುವಗಳಾಗಿವೆ. ಸೊ ಈ ಎರಡು ಪ್ರದೇಶಗಳಲ್ಲಿ ಈ ಆರೋರಾಗಳು ಸಂಭವಿಸುವಂತಹ ಒಂದು ವಿದ್ಯಮಾನವನ್ನು ನಾವು ಕಾಣಬಹುದಾಗಿದೆ. ಉತ್ತರ ಗೋಳಾರ್ಧದಲ್ಲಿ ಈ ವಿದ್ಯಮಾನವನ್ನು ನಾರ್ದರ್ನ್ ಲೈಟ್ಸ್ ಅಥವಾ ಆರೋರಾ ಬೋರಿಯಾಲಿಸ್ ಅಂತ ಕರೆದರೆ, ದಕ್ಷಿಣ ಗೋಳಾರ್ಧದಲ್ಲಿ ಈ ಆರೋರಾಗಳನ್ನು ಸೌದರ್ನ್ ಲೈಟ್ಸ್ ಅಥವಾ ಆರೋರಾ ಆಸ್ಟ್ರೇಲಿಸ್ ಅಂತ ಕರೆಯಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಆರೋರಾಸ್ಗಳು ಅಂತಂದರೆ ಈ ಭೂಮಿಯ ಈ ಕಾಂತೀಯ ಕ್ಷೇತ್ರದಿಂದ ರಕ್ಷಿಸಲ್ಪಟ್ಟಂತಹ ಸೌರ ಮಾರುತಗಳಿಂದ ರಕ್ಷಿಸಲ್ಪಟ್ಟಂತಹ ಒಂದು ವಿದ್ಯಮಾನ ಈ ಆರೋರಾಗಳು ಅಂತ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ನಡೆಯುವಂತಹ ವಿದ್ಯಮಾನ ಅಂತ ನೀವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು ಇತ್ತೀಚೆಗೆ ವಿಜ್ಞಾನಿಗಳಿಂದ ಅಥವಾ ಸಂಶೋಧಕರಿಂದ ಪಬ್ಲಿಷ್ ಮಾಡಲಾದಂತಹ ಈ ಕಾರ್ಬನ್ ಡೈಆಕ್ಸೈಡ್ ಆರೋರಾ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಈ ಒಂದು ಆಕಾಶದಲ್ಲಿ ಆಮ್ಲಜನಕದ ಪರಮಾಣುಗಳೊಂದಿಗೆ ಒಂದು ಎಕ್ಸೈಟ್ಮೆಂಟ್ ಆಗುವುದರಿಂದ ಈ ಒಂದು ಸೌರ ಮಾರುತದೊಂದಿಗೆ ಸಂವಹನ ನಡೆಸಿ ಆಮ್ಲಜನಕದ ಪರಮಾಣುಗಳು ಆಕಾಶದಲ್ಲಿ ಎಕ್ಸೈಟ್ಮೆಂಟ್ ಆಗುವುದರಿಂದ ಈ ಆರೋರಾಗಳು ಉತ್ಪತ್ತಿಯಾಗುತ್ತವೆ. ಅದೇ ರೀತಿಯಾಗಿ ಈ ಕಾರ್ಬನ್ ಡೈಆಕ್ಸೈಡ್ನ ಪರಮಾಣುಗಳು ಅಥವಾ ಭೂಮಿಯಿಂದ ಸುಮಾರು 90 ಕಿಲೋಮೀಟರ್ ಎತ್ತರದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಅಣುಗಳು ಅಥವಾ ಪರಮಾಣುಗಳು ಈ ಸೌರ ಮಾರುತದ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳಿಂದ ಸಂವಹನ ನಡೆಸುವುದರ ಮೂಲಕ ಈ ಒಂದು ಆರೋರಾ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆರೋರಾ ಉಂಟಾಗುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇದರ ಒಂದು ಫಲವಾಗಿ ಅತಿ ಕೆಂಪು ವಿಕಿರಣಗಳನ್ನು ಹೊರಸೂಸುವಂತಹ ವಿದ್ಯಮಾನವನ್ನು ಆಕಾಶದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾವ ರೀತಿಯಾಗಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಆರೋರಾ ಮತ್ತು ಈ ಒಂದು ಹಸಿರು ಕಲರ್ ಅಥವಾ ಹಸಿರು ಬಣ್ಣದ ವಿದ್ಯಮಾನ ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ನಡೆಯುವುದನ್ನು ನಾವು ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲೂ ಕೂಡ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾವ ರೀತಿಯಾಗಿ ಈ ಸೌರ ಮಾರುತಗಳು ಅಪ್ಪಳಿಸುವುದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಭೂಮಿ ಈ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ನಡೆಯುವಂತಹ ಪ್ರಕ್ರಿಯೆಯ ಮೂಲಕ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ನಾವು ಈ ಆರೋರಾಗಳನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಗೋಳಾರ್ಧದಲ್ಲಿ ನಾವು ಈ ಸ್ವೀಡನ್ ಆಗಿರ್ಬೋದು ಅಥವಾ ನಾರ್ವೆ ಆಗಿರ್ಬೋದು, ಈ ರೀತಿಯಾದಂತಹ ಐಸ್ಲ್ಯಾಂಡ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಈ ರೀತಿಯಾದಂತಹ ದೇಶಗಳಲ್ಲಿ ಈ ಆರೋರಾಗಳನ್ನು ಅಥವಾ ವಿದ್ಯಮಾನವನ್ನು ನಾವು ಗಮನಿಸಿದರೆ, ದಕ್ಷಿಣ ಗೋಳಾರ್ಧದಲ್ಲಿ ಈ ನ್ಯೂಜಿಲೆಂಡ್ ಆಗಿರ್ಬೋದು, ತಸ್ಮೇನಿಯಾ ಆಗಿರ್ಬೋದು ಇತ್ಯಾದಿಯಾದಂತಹ ದಕ್ಷಿಣ ಗೋಳಾರ್ಧದಲ್ಲಿರುವಂತಹ ಪ್ರದೇಶಗಳು ಅಥವಾ ರಾಷ್ಟ್ರಗಳಲ್ಲಿ ಈ ಆರೋರಾಗಳನ್ನು ನಾವು ಆರೋರಾ ಅನ್ನುವ ವಿದ್ಯಮಾನವನ್ನು ನಾವು ಗಮನಿಸಬಹುದಾಗಿದೆ. ಸೊ ಅತ್ಯಂತ ಸುಂದರವಾದಂತಹ ಈ ಒಂದು ವಿದ್ಯಮಾನ ಯಾವ ರೀತಿಯಾಗಿ ಸಂಭವಿಸುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಛತ್ತೀಸ್ಗಢ, ಆಪ್ಷನ್ 2 ಒಡಿಶಾ, ಆಪ್ಷನ್ 3 ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ 4 ಜಾರ್ಖಂಡ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಒಡಿಶಾ ರಾಜ್ಯದಲ್ಲಿ ದೇಬ್ರಿಗಢ್ ಅನ್ನುವ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನಡೆಸಲಾದಂತಹ ಈ ಪ್ರಾಣಿಗಳ ಸಂರಕ್ಷಣೆ ಕುರಿತಾದಂತಹ ಕಾರ್ಯಾಚರಣೆಯಿಂದಾಗಿ ಈ ಒಂದು ಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 46 ಸಸ್ಯಾಹಾರಿ ಪ್ರಾಣಿಗಳು ಅಥವಾ ಈ ಹುಲಿ ಅಥವಾ ಇತರ ಮಾಂಸಾಹಾರಿ ಪ್ರಾಣಿಗಳಿಂದ ಬೇಟೆಯಾಗುವಂತಹ ಪ್ರಾಣಿಗಳು ಅವುಗಳ ಸಾಂದ್ರತೆ ಹೆಚ್ಚಾಗಿದೆ. ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಒಂದು ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನಡೆಸಲಾದಂತಹ ಒಂದು ಸಮೀಕ್ಷೆಯ ಮುಖಾಂತರ ತಿಳಿದು ಬಂದ ಮಾಹಿತಿ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಈ ಪ್ರಾಣಿಗಳ ಸಾಂದ್ರತೆ ಹೆಚ್ಚಾಗಿದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಿಂದ ಅಥವಾ ಈ ಒಂದು ಅರಣ್ಯ ಇಲಾಖೆಯಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಡಿಶಾದ ರಾಜ್ಯದಲ್ಲಿರುವಂತಹ ಹೀರಾಕುಡ್ ಅಣೆಕಟ್ಟು ಜಲಾಶಯ ಪ್ರದೇಶದಲ್ಲಿ ಅದರ ನಡುವೆ ಇರುವಂತಹ ಒಂದು ಅಭಯಾರಣ್ಯ ಅಥವಾ ಒಂದು
ರಿಸರ್ವ್ಡ್ ಫಾರೆಸ್ಟ್ ಯಾವುದು ಅಂತಂದರೆ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ಆಗಿದೆ. 1985ನೇ ಇಸವಿಯಲ್ಲಿ ಈ ಒಂದು ಅಭಯಾರಣ್ಯವನ್ನು ವನ್ಯಜೀವಿ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಸ್ವತಂತ್ರ ಪೂರ್ವದಲ್ಲಿ ಈ ಬ್ರಿಟಿಷರ ವಿರುದ್ಧ ದಂಗೆಯ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರಾದಂತಹ ಒಡಿಶಾದ ವೀರ್ ಸುರೇಂದ್ರ ಸಾಯಿ ಅವರು ಈ ಒಂದು ಪ್ರದೇಶದಲ್ಲಿ ಅಥವಾ ಈ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿರುವಂತಹ ಬಾರಾಪತ್ರ ಅನ್ನುವ ಪ್ರದೇಶದಲ್ಲಿ ನೆಲೆಯಾಗಿದ್ರು ಅಂತ ಕೂಡ ಐತಿಹಾಸಿಕವಾದಂತಹ ಒಂದು ಮಹತ್ವದ ಪ್ರದೇಶ ಈ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಇಲ್ಲಿ ಕಂಡುಬರುವಂತಹ ಸಾಮಾನ್ಯ ಪ್ರಾಣಿ ಸಂಕುಲ ಯಾವುವು ಅಂತಂದರೆ ಮುಖ್ಯವಾಗಿ ಭಾರತೀಯ ಕಾಡೆಮ್ಮೆಗಳು ಅಥವಾ ಈ ಇಂಡಿಯನ್ ಗೌರ್ ಅಂತ ಕೂಡ ಈ ಒಂದು ಪ್ರಾಣಿಯನ್ನು ಕರೆಯಲಾಗುತ್ತೆ. ಕಾಡು ಹಂದಿಗಳು, ಸಾಂಬಾರ್, ಜಿಂಕೆ ಇತ್ಯಾದಿ ಆದಂತಹ ಪ್ರಾಣಿಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಂಡ್ರೆ, ಇನ್ನು ಇಲ್ಲಿ ಬೆಳೆಯುವಂತಹ ಒಂದು ಮರಗಳು ಅಥವಾ ಯಾವ ರೀತಿಯ ಅರಣ್ಯವನ್ನು ಕಾಣಬಹುದಾಗಿದೆ ಅಂತಂದರೆ ಸಾಮಾನ್ಯವಾಗಿ ಈ ಒಡಿಶಾದಲ್ಲಿರುವಂತಹ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಒಣ ಎಲೆಯುದಿರುವಂತಹ ಮರಗಳನ್ನು ಹೊಂದಿದಂತಹ ಅರಣ್ಯವನ್ನು ಮತ್ತು ಈ ಒಂದು ಚಳಿಗಾಲದಲ್ಲಿ ಪಕ್ಷಿಗಳ ಸಮೂಹವನ್ನು ಆಕರ್ಷಿಸುವಂತಹ ಈ ಒಂದು ಅರಣ್ಯವನ್ನು ಈ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಸರಿಯಾದಂಥ ಉತ್ತರ ಒಡಿಶಾ ರಾಜ್ಯದಲ್ಲಿದೆ ಅಂತ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಹಿರಾಕುಡ್ ಡ್ಯಾಮ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಈ ಹಿರಾಕುಡ್ ಅಣೆಕಟ್ಟು ಈ ಒಂದು ಒಡಿಶಾದಲ್ಲಿರುವಂಥ ಹಿರಾಕುಡ್ ಅಣೆಕಟ್ಟು ಅಂತ ಮಹಾನದಿಯ ಮೇಲೆ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಈಗ ಪ್ರಶ್ನೆ ಏನು ಅಂತಂದರೆ ಈ ಹಿರಾಕುಡ್ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ ನೀವು ಓದಿರುವಂತಹ ಮಾಹಿತಿ ಏನು, ಇದರ ಮಹತ್ವ ಏನು ಅಥವಾ ಇದರ ವಿಶೇಷತೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿರುವಂತಹ ಈ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಇನ್ಸ್ಟಿಟ್ಯೂಷನ್ ಆದಂತಹ BIS ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಸಂಸ್ಥೆ ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಹೊಂದಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1978, ಆಪ್ಷನ್ 2 1999, ಆಪ್ಷನ್ 3 2018 ಅಥವಾ ಆಪ್ಷನ್ 4 2022 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 2016ನೇ ಇಸವಿಯಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸನ್ನು ಸ್ಥಾಪನೆ ಮಾಡಲಾಯಿತು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಇತ್ತೀಚೆಗೆ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಆಯುಷ್ಗೆ ಸಂಬಂಧಪಟ್ಟಂತೆ, ಆಯುಷ್ ಅಂತಂದರೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ಈ ಆಯುಷ್ ಅನ್ನುವ ಔಷಧೀಯ ಪದ್ಧತಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಿಂದ 31 ಭಾರತೀಯ ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಮಾನದಂಡಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಧಿಸೂಚನೆಗಳನ್ನು ಹೊರಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ಈ ಆಯುಷ್ ಔಷಧಿ ಪದ್ಧತಿಗೆ ಸಂಬಂಧಪಟ್ಟಂತಹ 30 ಗಿಡಮೂಲಿಕೆಗಳು ಮತ್ತು ಈ ಒಂದು ಉತ್ಪನ್ನ, ಅದ್ಯಾವುದು ಉತ್ಪನ್ನ ಅಂತಂದರೆ ಈ ಸ್ಟೇನ್ಲೆಸ್ ಸ್ಟೀಲ್ ನೇಟಿ ಪಾಟ್. ಈ ಒಂದು ಯೋಗ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಸನಗಳ ಆದ ನಂತರ ಒಂದು ಮೂಗಿನ ಹೊರಳೆಯಿಂದ ಇನ್ನೊಂದು ಮೂಗಿನ ಹೊಳೆಗೆ ಈ ನೀರನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಅದನ್ನು ಜಲ್ ನೇತಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಅದೇ ರೀತಿಯಾಗಿ ಆ ಒಂದು ಸಾಧನದ ಮೂಲಕ ಆ ನೀರಿನ ಒಂದು ಟ್ರಾನ್ಸ್ಫರನ್ನು ಅಥವಾ ನೀರಿನ ಒಂದು ಹರಿಯುವಿಕೆಯನ್ನು ನಡೆಸಲಾಗುತ್ತೆ, ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಸೊ ಅದೇ ಒಂದು ಸ್ಟೇನ್ಲೆಸ್ ಸ್ಟೀಲ್ನ ನೇಟಿ ಪಾಟನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಗಳನ್ನು ಕೂಡ ಮತ್ತೊಮ್ಮೆ ಗೈಡ್ಲೈನ್ಸ್ಗಳ ಮೂಲಕ ಸಿದ್ಧಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಒಂದು ಮಾಹಿತಿಯನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಗೆಜೆಟ್ನ ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗಿದೆ ಅಂತ ಕೂಡ ಈ ಒಂದು ಮಾಹಿತಿಯನ್ನು ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ್ಯೂಸ್ನಲ್ಲಿ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಮತ್ತು ಇದರ ಈ ಒಂದು ಸಂಸ್ಥೆಯ ಕಾರ್ಯಗಳು ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. 2016ರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆಯ ಮೂಲಕ ಜಾರಿಗೊಂಡಂತಹ ಸಂಸ್ಥೆ, 2016ರಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿದೆ. ಮುಖ್ಯವಾಗಿ ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯಾಗಿ ಕೂಡ ಈ ಸ್ಟ್ಯಾಂಡರ್ಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿದೆ. ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸುವಂತಹ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ನೋಡೋದಾದರೆ, ಭಾರತದಲ್ಲಿ ಈ ಸರ್ಟಿಫಿಕೇಷನ್ ಅಥವಾ ಪ್ರಮಾಣೀಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಸರಕು ಮತ್ತು ಆರ್ಟಿಕಲ್ಗಳ ಒಂದು
ಗುಣಮಟ್ಟದ ಭರವಸೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ನಡೆಸಲಾಗುವಂತಹ ಚಟುವಟಿಕೆಗಳ ಪರಸ್ಪರ ಸಾಮರಸ್ಯವನ್ನು, ಸೌಹಾರ್ದತೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಉದ್ದೇಶದಿಂದ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾರ್ಯವನ್ನು ನಿರ್ವಹಿಸುತ್ತದೆ. ನಮ್ಮ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುವಂತಹ ಒಂದು ಸಂಸ್ಥೆಯಾದಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್, ISO ಅಂತ ನೀವೆಲ್ಲ ಕೇಳಿರ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಸಂಸ್ಥೆ IEC ಅಂತ, ಇಂಟರ್ನ್ಯಾಷನಲ್ ಎಲೆಕ್ಟ್ರೋಟೆಕ್ನಿಕಲ್ ಕಮಿಷನ್ ಅಂತ. ಸೊ ಈ ಎರಡೂ ಸಂಸ್ಥೆಗಳ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲಾಗುವಂತಹ ಮೀಟಿಂಗ್ಗಳಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಭಾರತವನ್ನು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆಯಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಸೊ ದಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ INS ಸುನಯನಾ ಅನ್ನುವ ಈ ಒಂದು ಹೆಸರು ನ್ಯೂಸ್ನಲ್ಲಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1, INS ಸುನಯನಾ ಅನ್ನೋದು ಭಾರತದಿಂದ ಸ್ಥಳೀಯವಾಗಿ ನಿರ್ಮಿಸಲಾದಂತಹ ಒಂದು ಹಡಗಾಗಿದೆ ಅಂತ ಇದೆ. ಆಪ್ಷನ್ 2, ಇದು ಸರಾಯು ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಕಡಲಾಚೆ ಗಸ್ತು ತಿರುಗುವಂತಹ ಹಡಗಾಗಿದೆ ಅಂತ ಇದೆ. ಆಪ್ಷನ್ 3, ಈ INS ಸುನಯನಾ ಕಿನ್ಯಾದಿಂದ ಕಡಲ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದೆ, ಭಾರತದಿಂದ ಕಿನ್ಯಾದೊಂದಿಗೆ ಕಡಲ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಈ ಮೇಲಿನ ಯಾವುದೂ ಅಲ್ಲ. ಇದರ ಅರ್ಥ ಏನು ಅಂತಂದರೆ, ಈ ಮೇಲೆ ತಿಳಿಸಲಾದಂತಹ 3 ಸ್ಟೇಟ್ಮೆಂಟ್ಗಳು ಕೂಡ INS ಸುನಯನಾ ಕುರಿತಾದಂತಹ ಸರಿಯಾದಂತಹ ಸ್ಟೇಟ್ಮೆಂಟ್ಗಳಾಗಿವೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ INS ಸುನಯನಾ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ INS ಸುನಯನಾ ಅನ್ನುವ ಭಾರತದ ಗಸ್ತು ತಿರುಗುವಂತಹ ಒಂದು ಹಡಗು 20ರಿಂದ 23ನೇ ಜೂನ್ವರೆಗೆ ಕೀನ್ಯಾದ ಮೊಂಬಾಸಾ ಅನ್ನುವ ನಗರಕ್ಕೆ ಭೇಟಿ ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ಭಾರತದ ಸಾಗರ ಹೊರೆಯ ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಓಷಿಯನ್ ರಿಂಗ್ ಆಫ್ ಯೋಗ ಅನ್ನುವ ಒಂದು ಥೀಮ್ನ ಅಡಿಯಲ್ಲಿ ಕೆಲವೊಂದಿಷ್ಟು ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ. ಸೊ ಇದೇ ಒಂದು ಉದ್ದೇಶದಿಂದ ಇತ್ತೀಚೆಗೆ INS ಸುನಯನಾ ಅನ್ನುವ ಈ ಗಸ್ತು ನೌಕೆ ಕೀನ್ಯಾದ ಮೊಂಬಾಸಾ ಅನ್ನುವ ನಗರಕ್ಕೆ ಭೇಟಿ ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಸುನಯನಾ ಅನ್ನುವ ನೌಕೆಯ ಕುರಿತಾದಂಥ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಈ ಸರಾಯು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಕಡಲಾಚೆಯ ಗಸ್ತು ತಿರುಗುವಂತಹ ನೌಕೆಯಾಗಿ ಈ INS ಸುನಯನಾವನ್ನು ಕೊಚ್ಚಿಯಲ್ಲಿ ಕಮಿಷನ್ ಮಾಡಲಾಗಿತ್ತು. ಕೇರಳದ ಕೊಚ್ಚಿಯಲ್ಲಿ ಇದನ್ನು ಡೆಪ್ಲಾಯ್ ಮಾಡಲಾಗಿತ್ತು. ಸೊ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ INS ಸುನಯನಾ ಅನ್ನುವ ಗಸ್ತು ತಿರುಗುವಂತಹ ಹಡಗವನ್ನು ದಕ್ಷಿಣ ನೆವಲ್ ಕಮಾಂಡ್ನ ಅಡಿಯಲ್ಲಿ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾಗಿದೆ. ಸೊ ಮುಖ್ಯವಾಗಿ ಈ ಫ್ಲೀಟ್ ಬೆಂಬಲ ಕಾರ್ಯಾಚರಣೆಗಳು ಅಂದರೆ ಈ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕಾರ್ಯಾಚರಣೆಗಳಾಗಿರ್ಬೋದು, ಕರಾವಳಿ ಮತ್ತು ಕಡಲಾಚೆಯ ಗಸ್ತು ತಿರುಗುವಿಕೆಯ ಪ್ರಕ್ರಿಯೆಗಳಾಗಿರ್ಬೋದು, ಸಾಗರ ಕಣ್ಗಾವಲು, ಸಂವಹನ, ಕಡಲಾಚೆಯ ಸ್ವತ್ತುಗಳ ಸಮುದ್ರ ರೇಖೆಗಳ ಮೇಲ್ವಿಚಾರಣೆ ಮಾಡುವುದು ಮತ್ತು ಈ ಬೆಂಗಾವಲು ಕರ್ತವ್ಯಗಳನ್ನು, ಈ ಎಸ್ಕಾಟ್ ಅಂತ ಏನು ಕರಿತೇವೆ, ಎಸ್ಕಾಟ್ ಮಾಡುವಂತಹ ಪ್ರಮುಖ ಕರ್ತವ್ಯಗಳನ್ನು ಈ ಒಂದು ಯುದ್ಧ ನೌಕೆಯಿಂದ ನಡೆಸಲಾಗುತ್ತೆ. ಸೊ ಇತ್ತೀಚೆಗೆ ನಡೆಸಲಾದಂಥ ಒಂದು ಎಕ್ಸಸೈಸ್ ಅಥವಾ ಕೀನ್ಯಾದ ಜೊತೆಗೆ ನಡೆಸಲಾದಂಥ ಎಕ್ಸಸೈಸ್ ಪ್ಯಾಸೆಕ್ಸ್ ಅನ್ನುವ ಎಕ್ಸಸೈಸ್ ಆಗಿದ್ದು, ಸೊ ಈ ಒಂದು ಕಡಲ ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಭಾರತೀಯ ನೌಕಾಪಡೆ ಮತ್ತು ಕೀನ್ಯಾದ ನೌಕಾಪಡೆಗಳ ನಡುವೆ ಪರಸ್ಪರ ಈ ಸಾಗರ ಮರಿಟೈಮ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡುವಂತಹ ಉದ್ದೇಶದಿಂದ ಈ ಪ್ಯಾಸೆಕ್ಸ್ ಅನ್ನುವ ಎಕ್ಸಸೈಸನ್ನು ಅಥವಾ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಭಾರತ ಮತ್ತು ಕೀನ್ಯಾದ ನೌಕಾಪಡೆಗಳ ನಡುವೆ ಪರಸ್ಪರ ಈ ಒಂದು ಸಿಬ್ಬಂದಿಗಳ ನಡುವೆ ಅಗ್ನಿಶಾಮಕ ಮತ್ತು ಹಾನಿ ನಿಯಂತ್ರಣ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದು, ಬೋರ್ಡಿಂಗ್ ಯುದ್ಧ ವ್ಯಾಯಾಮಗಳು, ಪಾರ್ಶ್ವದ ಅಂದರೆ ಅಸೆಮೆಟ್ರಿಕ್ ಥ್ರೆಟ್ಸ್ಗಳನ್ನು ಸಿಮ್ಯುಲೇಷನ್ ಮಾಡುವುದರ ಮೂಲಕ ಈ ಒಂದು ಥ್ರೆಟ್ಸ್ಗಳನ್ನು ಬಗೆಹರಿಸುವಂತಹ ಸಮಸ್ಯೆಗಳನ್ನು, ಈ ಒಂದು ಕಡಲಿನಲ್ಲಿ ಆಗುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಪರಸ್ಪರ ಒಂದು ಕಾರ್ಯಸಾಧ್ಯತೆಯನ್ನು ಅಥವಾ ಇಂಟರ್ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು. ಅದೇ ರೀತಿಯಾಗಿ ವಿಸಿಟ್ ಬೋರ್ಡ್ ಸರ್ಚ್ CGOR ಅನ್ನುವ ಡ್ರಿಲ್ಗಳನ್ನು ನಡೆಸುವಂತಹ ಒಂದು ಎಕ್ಸಸೈಸ್ ಭಾರತ ಮತ್ತು ಕೀನ್ಯಾದ ನಡುವೆ ನಡೆಸಲಾಗುತ್ತೆ. ಅದನ್ನು ಪ್ಯಾಸೆಕ್ಸ್ ಎಕ್ಸಸೈಸ್ ಅಂತ
ಕರೆಯಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ INS ಸುನೈನಾ ಆ್ಯಂಡ್ ಪ್ಯಾಸೆಕ್ಸ್ ಎಕ್ಸಸೈಸ್. ಸೊ ಇವತ್ತು ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡ್ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಧ್ರುವ ಪ್ರದೇಶಗಳಲ್ಲಿ ನಡೆಯುವಂತಹ ಆರೋರಾ ಅನ್ನುವ ಭೌಗೋಳಿಕ ವಿದ್ಯಮಾನದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ದೇಬ್ರಿಗಢ್ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಭಾರತದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ INS ಸುನೈನಾ ಅನ್ನುವ ಒಂದು ಗಸ್ತು ತಿರುಗುವಂತಹ ನೌಕೆಯನ್ನು ಮತ್ತು ಈ ಭಾರತ ಕೀನ್ಯಾ ರಾಷ್ಟ್ರಗಳ ನಡುವೆ ನಡೆಸಲಾಗುವಂತಹ ಪ್ಯಾಸೆಕ್ಸ್ ಅನ್ನುವ ಎಕ್ಸಸೈಸ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.